ನಮಸ್ಕಾರ ಎಲ್ಲರಿಗೂ. ನಾನು ತುಂಬಾ ದಿನದಿಂದ ಈ ಒಂದು ಫೇಸ್ ವಾಶ್ ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಜಸ್ಟ್ ಒಂದು 3-4 ಡೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಪಿಂಪಲ್ಸ್ ಆಗಿರ್ಬೋದು, ಕಲೆಗಳಾಗಿರ್ಬೋದು ಎಲ್ಲಾ ಕೂಡ ಹೊರಟೋಗುತ್ತೆ. ಮಿನಿಮಮ್ 3 ಮಂತ್ಸ್ ಅಂತೂ ನೀವು ಯೂಸ್ ಮಾಡ್ಲೇಬೇಕು. ಇದೇನಂತಂದ್ರೆ ಮಾಮಾರ್ತ್ ಅವ್ರದ್ದು ಜಸ್ಟ್ ಇದು 300 ಒಳಗೆ ಬರುತ್ತೆ ನಿಮ್ಗೆ. 228 ಇದೆ. ನಾನು 3 ಸಲ ತರಿಸ್ಕೊಂಡಿರೋದು. ಇದು 5,000ಕ್ಕಿಂತ ಜಾಸ್ತಿ ಜನ ಇದನ್ನ ಪರ್ಚೇಸ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ರೇಟಿಂಗ್ ಅಂತೂ ಸಖತ್ತಾಗಿದೆ. 4 ಪಾಯಿಂಟ್ ಮೇಲೆನೇ ಇದೆ. 5,000 ಪ್ಲಸ್ ಜನ, 5,700 ಜನ ತರಿಸ್ಕೊಂಡಿದ್ದಾರೆ ಇದನ್ನ. ಆಲ್ಮೋಸ್ಟ್ ನನ್ ಕಡೆಯಿಂದಾನೆ ಎಷ್ಟೊಂದು ಜನ ತರಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಎಲ್ಲರೂ ಮೆಸೇಜ್ ಆಗ್ತಾ ಇದ್ದಾರೆ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ ಅಂತ. ನಾನು ಫಸ್ಟ್ ವಿಡಿಯೋ ಫೇಸ್ ವಾಶ್ ಮಾಡ್ಕೊಂಡು ನಿಮ್ಗೆ ತೋರಿಸಿದ್ದೆ. ಆಲ್ಮೋಸ್ಟ್ ನಾವೆಲ್ಲ ನೀವು ವಿಡಿಯೋಸ್ ನೋಡಿರ್ಬೋದು. ಎಲ್ಲ ಆಲ್ಮೋಸ್ಟ್ ಫಿಲ್ಟರ್ ಹಾಕೋದಿಲ್ಲ, ಮೇಕಪ್ ಕೂಡ ಮಾಡೋದಿಲ್ಲ. ಆತರ ನಾನು ನಾರ್ಮಲ್ ವಿಡಿಯೋನೇ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಫೇಸ್ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದು ಎಲ್ಲರೂ ಕೂಡ ಯೂಸ್ ಮಾಡಿ. ಯಾವ್ದೇದೋ ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹೊಸ ಹೆಸರುಗಳಲ್ಲಿ ಉಟ್ಕೊಳ್ತಾ ಇದ್ದಾವು. ದಯವಿಟ್ಟು ಯಾವ್ದು ಯೂಸ್ ಮಾಡಕ್ ಹೋಗ್ಬೇಡಿ. ಮಾಮಾ ಅರ್ತ್ ಮತ್ತೆ ಪ್ಲಮ್ ಅವ್ರದ್ದು ಮಾತ್ರ ನೀವು ಯೂಸ್ ಮಾಡಿ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಅವ್ರದ್ದು. ಜಾಸ್ತಿ ಕೆಮಿಕಲ್ ನ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ನಾವು ಜಾಸ್ತಿ ಯೂಸ್ ಮಾಡೋದಂದ್ರೆ ಮಾಮಾ ಅರ್ತ್ ಅವ್ರದ್ದು ಮತ್ತೆ ಪ್ಲಮ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದು ಡ್ರೈ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾತ್ರ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದ್ರಲ್ಲಿ ಇರುತ್ತೆ ಆಲ್ ಟೈಪ್ ಸ್ಕಿನ್ ಅವರು ಅಂತ ಇರುತ್ತೆ. ಬಟ್ ಜಾಸ್ತಿ ಚೆನ್ನಾಗಿ ರಿಸಲ್ಟ್ ಕೊಡೋದು ಅಂತಂದ್ರೆ ಸೆನ್ಸಿಟಿವ್ ಮತ್ತೆ ಡ್ರೈ ಸ್ಕಿನ್ ಇರೋದು. ನಂದು ಡ್ರೈ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ತುಂಬಾ ಜನ ಹೇಳ್ತಾ ಇದ್ರಿ ಸ್ಟಾಕ್ ಔಟ್ ಆಗಿದೆ ಅಂತ ಮೆಸೇಜ್ ಮಾಡ್ತಾನೆ ಇದ್ರಿ. ಅದಕ್ಕೋಸ್ಕರ ಇವಾಗ ರೀಸ್ಟಾಕ್ ಆಗಿದೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದು ಸ್ಟಾಕ್ ಔಟ್ ಆಗೋದಕ್ಕಿಂತ ಮುಂಚೆ ಬೈ ಮಾಡ್ಕೊಂಡ್ಬಿಡಿ ಆಯ್ತಾ. ಬೇಗ ಬೇಗ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ನ ಸೆಂಡ್ ಮಾಡ್ತೀನಿ. ಫಾಲೋ ಮಾಡ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಬೇಗ ಸೆಂಡ್ ಆಗುತ್ತೆ, ಇಲ್ಲ ಅಂತಂದ್ರೆ ಸೆಂಡ್ ಆಗೋದಿಲ್ಲ. ಸೊ ಫಾಲೋ ಮಾಡ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.